ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮುದ್ದು ಸಣ್ಣ ಕಿರಣ್. ಏನಪ್ಪ ಇವತ್ತಿನ ವಿಷಯ ಅಂದರೆ, ನನ್ನ ಡೆಲಿವರಿ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ನನಗೆ ಸಿ ಸೆಕ್ಷನ್ ಆಯಿತಾ, ಇಲ್ಲ ನಾರ್ಮಲ್ ಡೆಲಿವರಿ ಆಯಿತಾ, ಯಾವ ಪಾಪು, ಎಲ್ಲಾಗಿದ್ದು, ಎಷ್ಟು ಖರ್ಚಾಯಿತು, ಆಮೇಲೆ ಯಾವ ಥರ ಪೇಯ್ನ್ ಬಂತು, ಎಲ್ಲ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ನನಗಾಗಿದ್ದು ಹೆಣ್ಪಾಪು. ಆ್ಯಕ್ಚುಲಿ ಹೆಣ್ಪಾಪು ಆಗೈತೆ ನನಗಂತೂ ತುಂಬ ಖುಷಿ ಆಗ್ತೈತೆ. ಯಾರಿಗೆ ಖುಷಿ ಆಯಿತೋ ಬಿಡ್ತೋ ಗೊತ್ತಿಲ್ಲ, ನನಗಂತೂ ತುಂಬ ಖುಷಿ ಆಗ್ತೈತೆ. ಆಮೇಲೆ ನೆನಪಪ್ಪು ಆಯಿತು. ನಾವು ತೋರಿಸಿದ್ದು ಅಲ್ಲೇ, ನನ್ನ ಡೆಲಿವರಿ ಆಗಿದ್ದು ಅಲ್ಲೇ. ನಿಜವಾಗ್ಲೂ ನಂಗೆ ಹಾಸ್ಪಿಟಲ್ ತುಂಬ ಡಿಸಪಾಯಿಂಟ್ ಆಯಿತು. ಯಾಕೆ ಅಂದರೆ ತುಂಬ ಬೇಜಾರು ಕೂಡ ಆಯಿತು. ಯಾಕೆ ಅಂದರೆ ಎಲ್ಲ ಹೇಳ್ತೀನಿ ಗೈಸ್. ನನಗಾಗಿದ್ದು ಹಾಸನ ಡಿಸ್ಟಿಕ್ ಚನ್ನರಾಯಪಟ್ಟಣ ಮಮತೆಯ ಮಡಿಲಲ್ಲಿ ನನಗೆ ಆಗಿದ್ದು. ನಾವು ತೋರಿಸಿದ್ದು ಅಲ್ಲೇ, ನನ್ನ ಡೆಲಿವರಿ ಆಗಿದ್ದು ಅಲ್ಲೇ. ನನಗೆ ತುಂಬ ಡಿಸಪಾಯಿಂಟ್ ಆಯಿತು ಆ ಹಾಸ್ಪಿಟಲಲ್ಲಿ. ಏನಕ್ಕೆ ಅಂದರೆ ಆ್ಯಕ್ಚುಲಿ ಸ್ಟಾಫ್ಸೇನಂತ ಪಾಪ ರಮೇಶ್ ಬಾಬು ಸರ್ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡೋರು. ಈಗಲೂ ಸಹ ಯಾವ್ದಾರು ಟ್ಯಾಬ್ಲೆಟ್ ತೊಗೋಬೇಕು ಅಂದರೆ ಪಟ್ ಅಂತ ಹೇಳ್ತಾರೆ, ಡಿಲೇ ಮಾಡಲ್ಲ. ಆಮೇಲೆ ಕಾಲ್ ಬ್ಯಾಕ್ ಮಾಡ್ತಾರೆ. ಪಾಪ ಡಾಕ್ಟರ್ ಬಗ್ಗೆ ಹೇಳ್ಬಾರ್ದು, ಬಟ್ ಅಲ್ಲಿರೋವಂಥ ಸ್ಟಾಫ್ಸ್ ಬಗ್ಗೆ ಏನು ಹೇಳೋದು ಅಂದರೆ ತುಂಬ ಕಷ್ಟ. ರೆಸ್ಪಾನ್ಸ್ ಮಾಡಲ್ಲ, ಒಂದು ಸಲ ಬಂದು ಹೋದರೆ ಮತ್ತೆ ಬರೋದೇ ಇಲ್ಲ. ಆಮೇಲೆ ಅದೊಂದು ಸ್ವಲ್ಪ ಹೈಟೆಕ್ಕು, ಆ ದುಡ್ಡು ಇಸ್ಕೊಳ್ಳೋದಕ್ಕೆ ಆ ರೇಂಜಿಗೆ ಸ್ಟಾಫ್ಸ್ಗಳಿಲ್ಲ. ಆಮೇಲೆ ಇನ್ನೊಂದೇನು ಅಂದರೆ ಆಮೇಲೆ ಮಂತ್ಲಿ ಹೋಗಲೇಬೇಕು ಒಂದೊಂದು ಹಾಸ್ಪಿಟಲಲ್ಲಿ. ಬ್ಯಾಂಗ್ಳೂರ ಕಡೆ ಎಲ್ಲ 3 ಮಂತ್ಸು 2 ಮಂತ್ಸ್ ಅಂತ ಇರುತ್ತೆ. ಬಟ್ ಇಲ್ಲಿ ಮಂತ್ಲಿ ಹೋಗಬೇಕು. ಅದಂತೂ ನಂಗೆ ತುಂಬ ಡಿಸಪಾಯಿಂಟ್ ಆಯಿತು. ಆಮೇಲೆ ಮಿಡಲ್ ಕ್ಲಾಸ್ ಅವ್ರೇನಂತ ಹೋಗೋವಂಥ ಹಾಸ್ಪಿಟಲ್ ಅಲ್ಲ, ಯಾಕೆಂದರೆ ತುಂಬ ಕಾಸ್ಟ್ಲಿ ಇದೆ. 1200 ರೂಪಾಯಿ, 800 ರೂಪಾಯಿ, 800 ರೂಪಾಯಿ ಎಲ್ಲ ಥರನೂ ತಲೆ ಕೆಟ್ಟೋಗುತ್ತೆ, ಅಷ್ಟು ಖರ್ಚಾಗೋಯಿತು. 1500 ರೂಪಾಯಿಗೆ ಒಂದೊಂದು ಸಲಿಗೆ ಎಕ್ಸ್ರೇ ಅಂತೀನಿ ನೋಡಿ, ಸ್ಕ್ಯಾನ್ಗೆ. ಆಮೇಲೆ 800 ರೂಪಾಯಿ ಬ್ಲಡ್ ಇದಕ್ಕೆ, ಥೈರಾಯ್ಡ್ದಂತೆ, ಶುಗರ್ದಂತೆ, ಗ್ಲೂಕೋಸ್ದಂತೆ, ಏನಾರು ಮಂತ್ಲಿ ಏನಾರು ಒಂದು ಸ್ಕ್ಯಾನ್ ಇದ್ದೇ ಇರೋದು. ನಾವಂತೂ ಮಂತ್ಲಿ 5K ತೊಗೊಂಡು ಹೋಗ್ಬೇಕಾಯಿತು. ನಾವಂತೂ ಸಖತ್ ಬೇಜಾರಾಗೋಗೋದು. ಯಾವ ಹಾಸ್ಪಿಟಲಿಗೆ ಕರ್ಕೊಂಬಂದ್ರಪ್ಪ ಇವರು ಅನ್ನೋದು. ತುಂಬ ವೆಯ್ಟ್ ಮಾಡಬೇಕಾಯಿತು. ಜೊತೆಗೆ ಕೊನೆಗೆ ನನಗೆ ಹೆಂಗೆ ಬೇಜಾರಾಯಿತು ಅಂದರೆ ಸಖತ್ ಬೇಜಾರಾಗೋಯ್ತಪ್ಪ. ಆಮೇಲೆ ಬಿಲ್ ಕರೆಕ್ಟಾಗಿ ಕೊಡಲ್ಲ. ಯಾವ್ದಾರ ಕ್ಲೈಮ್ ಮಾಡ್ಕೋಬೇಕು ಅಂದರೆ ಬಿಲ್ ಕರೆಕ್ಟಾಗಿ ಕೊಡಲ್ಲ. ಯಾವುದೂ ಅಷ್ಟು ಚೆನ್ನಾಗೇನು ರೆಸ್ಪಾನ್ಸ್ ಮಾಡಲ್ಲ. ತುಂಬ ಡಿಸಪಾಯಿಂಟ್ ಆಯಿತು. ಆಮೇಲೆ ಇನ್ನೇನು ಅಂದರೆ ನನಗೆ ಆಗಿದ್ದು ಬಂದು ಸಿ ಸೆಕ್ಷನ್ ಆಯಿತು. ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲೆಲ್ಲ ನಿಮಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತಲೇ ಹೇಳ್ಕೊಂಬಂದರು. ಫೈನಲ್ಗೆ ನಾರ್ಮಲ್ ಡೆಲಿವರಿನೇ ಆಗಲಿಲ್ಲ. ಪಾಪು ಪೊಸಿಷನ್ ಚೆನ್ನಾಗಿದೆ, ಆಚೆ ಬರೋಕ್ಕೆ ನಾರ್ಮಲ್ ಡೆಲಿವರಿ ಆಗುತ್ತೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ನಾವು ಬೇರೆ ಕಡೆ ಟ್ರೈ ಮಾಡಿದೋ, ಬೇರೆ ಕಡೆ ನೋಡೋಣ ಅಂತ, ಬಟ್ ಆಗಲಿಲ್ಲ. ಬಟ್ ನಾನು ತುಂಬ ಆ್ಯಕ್ಟಿವ್ ಆಗಿದ್ದೆ. ಯಾವ ಥರ ಆ್ಯಕ್ಟಿವ್ ಅಂದರೆ ನಾನು ಅಡುಗೆ ಎಲ್ಲ ಮಾಡಿ ನೋವೇ ಬಂದಿಲ್ಲ, ನಾನು ಒದ್ದೇ ಇಲ್ಲ, ನನಗೇನೂ ಆಗಲಿಲ್ಲ ಗೈಸ್. ಡೆಲಿವರಿ ಟೈಮಲ್ಲಿ ತುಂಬ ಚೆನ್ನಾಗೇ ಇದ್ದೋ. ನೋಡಿದ್ರೆ ಕೊನೆಗೆ ಸಿ ಸೆಕ್ಷನ್ ಮಾಡಿಬಿಟ್ರು. ನನಗಂತೂ ಸಕ್ಕ ಡಿಸಪಾಯಿಂಟ್ ಆಗೋಯಿತು. ಏನೂ ಇಲ್ಲ, ಯಪ್ಪ ಒಂದು ಕೆಲಸ ಮಾಡ್ದಲೇ ಇರೋರೆಲ್ಲ ನಾರ್ಮಲ್ ಡೆಲಿವರಿ ಆಯಿತು ಅಂದರೆ ನಾನು ಚೆನ್ನಾಗೇ ತಿನ್ಕೊಂಡು, ಚೆನ್ನಾಗೇ ಉಣ್ಕೊಂಡು, ಚೆನ್ನಾಗೇ ಕೆಲಸ ಮಾಡ್ಕೊಂಡು, ಚೆನ್ನಾಗೇ ಇದ್ದೀನಿ. ಆಮೇಲೆ ನಾನು ನಾರ್ಮಲಾಗಿದ್ದೀನಿ, ಹಂಗೆ ಎನರ್ಜೆಟಿಕ್ವಾಗೂ ಇದ್ದೆ. ತುಂಬಾ ಡಿಸಪಾಯಿಂಟ್ ಆಯಿತು. ನನಗಂತೂ ಸಿ ಸೆಕ್ಷನ್ ಆಗಿದ್ದು. ಆಮೇಲೆ ಸಿ ಸೆಕ್ಷನ್ ಆಗಿದ್ದು ಇನ್ನೊಂದು ಕಡೆ ಆದರೆ ತುಂಬ ವೆಯ್ಟ್ ಮಾಡಿಸಿದ್ರು. ಆಮೇಲೆ ಇನ್ನೊಂದು ನನಗೂ ಪೇಯ್ನ್ ಕೂಡ ಬರಲಿಲ್ಲ. 1 ವೀಕ್ ಅಂದ್ಕೊಳ್ಳಿ ಅಡ್ಮಿಂಟ್ ಆದ. ಒಂದು ಸ್ವಲ್ಪ ದಿನ ನಾನು 2-3 ಡೇಸ್ ಪೇಯ್ನು ಬರಲಿಲ್ಲ. ಇಂಜೆಕ್ಟ್ ಮಾಡಿದ್ರು ಏನೂ ಯೂಸ್ ಆಗಲಿಲ್ಲ. ಕೊನೆಗೆ ಸಿ ಸೆಕ್ಷನ್ ಮಾಡಿಬಿಟ್ರು. ಸಿ ಸೆಕ್ಷನ್ ನಾನು ಫ್ರೈಡೇನೇ ಮಾಡಿಸ್ಕೊಂಡೆ. ತುಂಬ ಖುಷಿ ಆಯಿತು, ಹೆಣ್ಮಗು ಆಯಿತು ಅಂತ. ಆಮೇಲೆ ಚೆನ್ನಾಗಿತ್ತು. ಅವಾಗಂತೂ ಎಲ್ಲರನ್ನೂ ನೋಡಿಕೊಂಡೆ, ಒಂದು ಕಡೆಯಿಂದ ಎಲ್ಲರ ಯೋಗ್ಯತೆಗಳನ್ನೆಲ್ಲ ತಿಳ್ಕೊಂಡಾದ್ಮೇಲೆ ಸುಮ್ಮನೆ ಆದೆ. ಏನು ತಿಳ್ಕೊಂಡೆ, ಏನೋ ನನ್ನ ಮಗಳ ಬಗ್ಗೆ ನಾನು ಥಿಂಕ್ ಮಾಡಬೇಕು, ನನ್ನ ಮಗಳು ನಾನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಗೊತ್ತಾಯಿತು. ಸಿ ಸೆಕ್ಷನ್ಗೆ ಹೋಗ್ಬೇಕಾದ್ರೆ ನಾನು ಖುಷಿ ಅಂತ ಹೋಗಲಿಲ್ಲ, ಅಳ್ಕೊಂಡೇ ಹೋದೆ. ನಂಗೆ ಪೇಯ್ನ್ಗಿಂತ ನನ್ನ ಅವಳಿಗೆ ಮಗು ಆಗ್ತಿದೆ, ನಾನು ಡೆಲಿವರಿ ಆಗ್ತಿದೆ ಅನ್ನೋ ಮಾನಸಿಲ್ದಲ್ಲೇ ಕಿರಾಪತಿ ಆಗಿದ್ದು ಎಲ್ಲ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಓಕೆ, ಏನೇನೋ ಹೇಳೋಕ್ಕೋಗಿ ಏನೇನೋ ಹೇಳ್ತಾ ಇದ್ದೀನಿ.
ಇಷ್ಟು ಗೈಸ್ ಸಿ ಸೆಕ್ಷನ್ ನನಗೆ ಶುಕ್ರವಾರ ಆಯಿತು. ನನ್ನ ಮಗಳು ಹುಟ್ಟಿದ್ದು ಜನವರಿ 2ನೇ ತಾರೀಕು. ಜನವರಿ 2ನೇ ತಾರೀಕು ನನ್ನ ಮಗಳು ಹುಟ್ಟಿದ್ದು. ಜನವರಿ 2ನೇ ತಾರೀಕು ಶುಕ್ರವಾರ ಆಗಿತ್ತು 2026. ನಾನು ಜನವರಿ, ನಮ್ಮ ಹಸ್ಬೆಂಡು ಜನವರಿ, ನಮ್ಮ 3 ಜನನ ಜನವರಿ ಮಂತ್ಸಲ್ಲೇ ಹುಟ್ಟಿದ್ದು. ಚೆನ್ನಾಗಿತ್ತು. ಯಪ್ಪ ಅದು ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ನನಗೆ ಡೆಲಿವರಿ ಆಗಿದ್ದು ಒಂಚೂರು ಭಯ ಆಗಲಿಲ್ಲ. ಬಟ್ ಅವತ್ತಿದ್ದಿದ್ದು ನನ್ನ ಸಿಚುವೇಶನ್ಸ್ ನೋಡಿ ಅವತ್ತು ಒಳಗೆ ಹೋಗ್ಬೇಕಾದ್ರೆ ಆಗಿದ್ದೆ ಸಿಚುವೇಶನ್ಸ್ ಅಂತೀನಿ ಗೈಸ್. ಸಿಚುವೇಶನ್ಸ್ ನೋಡಿ ತುಂಬ ಭಯ ಆಯಿತು, ಬೇಜಾರಾಯಿತು. ನೋಡೋಣ, ಕರ್ಮ ಬೂಮ್ರಿಂಗ್ ನನಗೆ ಕರ್ಮ ಚೆನ್ನಾಗೇ ಹೊಡಿತು. ಅದು ಸ್ವಲ್ಪ ದಿನಕ್ಕೆ ಏನೇನೋ ಆಯಿತು. ಹೋಗಲಿ, ಎಲ್ಲರೂ ಚೆನ್ನಾಗಿರಲಿ. ಇನ್ನೇನು ಹೇಳೋದು ಗೈಸ್, ಇಷ್ಟೇ. ನಾನು ಸಿ ಸೆಕ್ಷನ್ ಆಗಿದ್ದೆ. ನಂಗೆ ಸ್ವಲ್ಪ ಸಖತ್ ಬೇಜಾರಾಯಿತು. ಯಾರೇ ಆಗಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ವೆಯ್ಟ್ ಮಾಡಿಸ್ತಾರೆ, ಬಟ್ ಪ್ರೈವೇಟಲ್ಲಿ ವೆಯ್ಟ್ ಮಾಡಿಸಲ್ಲ. ಅದಂತೂ ತುಂಬ ಬೇಜಾರಾಯಿತು. ನಾರ್ಮಲ್ ಡೆಲಿವರಿ ಆಗೋಂಥ ಎಲ್ಲ ಆ್ಯಕ್ಚುಲಿ ಏನು ಅಂದರೆ ನನಗೆ 9 ತಿಂಗಳೂ ಮುಗ್ದೋಗಿತ್ತು, 1 ವೀಕ್ ಆಗಿತ್ತು. ತುಂಬ ಕಷ್ಟ ಆಯಿತು. ಆಮೇಲೆ ನನ್ನ ಮಗಳು ಬಂದಮೇಲೆ ಒಂದು ಸ್ವಲ್ಪ ಇವಾಗಲೂ ಸ್ವಲ್ಪ ಚೆನ್ನಾಗಿದೆ. ಇನ್ನೇನು ಹೇಳೋದು ಗೈಸ್, ತುಂಬ ಖುಷಿಯಾಗುತ್ತೆ ಅನ್ನೋದು ಒಂದು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿಯಾಗುತ್ತೆ. ನನ್ನ ಮಗಳು ಬಂದಮೇಲೆ ನನ್ನ ಮನಸಾರೆ ನಕ್ಕಿದ್ದು, ಮನಸಾರೆ ಹ್ಯಾಪಿಯಾಗಿದ್ದೀನಿ, ಖುಷಿಯಾಗಿದ್ದು ನನ್ನ ಮಗಳು ಹುಟ್ಟಿದ ಮೇಲೇ. ಬಟ್ ಒಳಗಡೆ 108 ಇರುತ್ತೆ, ಕಮಿಟ್ಮೆಂಟು ಅದು ಇದು ಅವೇನೇನೋ ಇರುತ್ತೆ. ಬಟ್ ಏನೋ ಒಂಥರ ನನ್ನ ಮಗಳು ನೋಡಿದ್ರೆ ಖುಷಿಯಾಗುತ್ತೆ. ಎಲ್ಲ ಹೇಳ್ತಿರ್ತಾರೆ ಮಕ್ಕಳು ಹುಟ್ಟಿದ ಮೇಲೆ ಅಂತ. ಹಂಗೇನಾರ ಒಳ್ಳೇದಾಗುತ್ತೇನೋ ಭಗವಂತನ ದಯದಿಂದ, ನೋಡೋಣ, ಕಾಯೋಣ. ಮದುವೆ ಆಗೋದ್ಮೇಲೆ ದಾರಿ ಸಾಗದ ಪಯಣ ಅದು. ಏನು ಎಮೋಷನಲಾಗಿ ಏನೋ ಹೇಳ್ತಾ ಇದ್ದೀನಿ, ಬಟ್ ಬೇಜಾರಾಗುತ್ತೆ ಸಿ ಸೆಕ್ಷನ್ ಆಗೋಯ್ತಲ್ಲ ಅಂತ. ಅಷ್ಟೇ, ಇನ್ನೇನಿಲ್ಲ ಗೈಸ್, ತುಂಬ ಖುಷಿಯಾಗುತ್ತೆ. ಇನ್ನೇನು ಹೇಳೋದು, ನನ್ನ ಮಗಳು ಹುಟ್ಟಿದಾಗಲೇ ಅಲ್ಲಿತ್ತು. ಆಮೇಲೆ ಆಪ್ರೇಷನ್ ಮಾಡ್ಬೇಕಾದ್ರೆ ನನ್ನ ಮಗಳು ಬುರುಡೆಯಲ್ಲಿ ಹಿಂಗೆ ತಪ್ಪ ಮಾಡಿಬಿಟ್ಟಿದ್ರು. ಯಪ್ಪ, ನಂಗೆ ಅದು ನೆನೆಸ್ಕೊಂಡ್ರೆ ಭಯ ಆಯ್ತದೆ. ಏನಪ್ಪ ಮಾಡಿದ್ರು, ನನ್ನ ಮೊದಲೇ ಹೆಣ್ಮಗ ಇದು, ಯಾಕಪ್ಪ ಇವ್ರು ಹಿಂಗೆ ಮಾಡಿದ್ರು ಅಂತ. ಬಟ್ ಇನ್ನೊಂದೇನು ಅಂದರೆ ಅಲ್ಲಿತ್ತು ನನಗಂತೂ ಅಲ್ಲಂತೂ ಬೀಳೋದಾಗಲೂ ಭಯ ಆಯ್ತಿತ್ತು. ಎಲ್ಲಿ ನುಂದ್ಕೊಬಿಡ್ತಾಳೋ ಅಂತ. ಕರೆಕ್ಟಾಗಿ 6 ಮಂತ್ ಆಗಿ 2 ದಿನಕ್ಕೆ ಅಲ್ಲೂ 2 ಹಲ್ಲು ಬಿದ್ದೋದು. ಒಂದು 3 or 4 ಮಂತ್ಸ್ಗೆ ಅಲ್ಲ 5 ಮಂತ್ಸ್ಗೋ ಬೀಳ್ತು. ಇನ್ನೊಂದು 6 ಮಂತ್ಸಲ್ಲಿ ಬೀಳ್ತು. ಅಲ್ಲಿದ್ದ ಹುಟ್ಟು ಮಕ್ಳಿಗೆ ಅಲ್ಲಿದ್ದಾಗ ಅದು ಕಷ್ಟ, ಫೀಡ್ ಮಾಡಿಸೋದು. ಇಷ್ಟು ಗೈಸ್, ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಇದರಲ್ಲಿ ಏನಾದ್ರು ನಂಗೆ ಮಾನಿಟೈಸರ್ ಆದರೆ ನನಗೂ ಅಮೌಂಟ್ ಬರುತ್ತೆ. ಏನೋ ಒಂದು ಸ್ವಲ್ಪ ನಾವು ಅರ್ನ್ ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಅಷ್ಟೇ. ಯಾವಾಗ ಮಾನಿಟೈಸರ್ ಆಗುತ್ತೋ, ಯಾವಾಗ 4K ವಾಚ್ ಆಗುತ್ತೋ ಗೊತ್ತಿಲ್ಲ, ನೋಡೋಣ. ಇಷ್ಟ ಆದರೆ ಗೈಸ್ ಹೇಳೋದಷ್ಟೇ, ಸಿ ಸೆಕ್ಷನ್ಸ್ಗೆ ಹೋಗಬೇಡಿ. ಸಿ ಸೆಕ್ಷನ್ಸ್ಗೆ ಹೋದರೆ ನಮ್ಮ ಡೆಲಿವರಿಗಿಂತ ಬಿಫೋರು ಏನು ಎನರ್ಜಿ ಇರುತ್ತೋ ಅದರ 1/4% ನಮ್ಗೆ ಈಗಲೇ ಹೋಗ್ಬಿಟ್ಟಿರುತ್ತೆ. ನಾವು ಫ್ಯೂಚರ್ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಯಾಕೆಂದರೆ ಸುಸ್ತಾಗುತ್ತೆ. 6 ಮಂತ್ಸ್ ಆಗಿದೆ ನನಗೆ ಸಿ ಸೆಕ್ಷನ್ ಆಗಿ. ಸುಸ್ತಾಗುತ್ತೆ, ಸಡನ್ನಾಗಿ ಎದ್ದೇಳೋಕ್ಕಾಗಲ್ಲ. ಮಕ್ಕಳು ಮೈ ಮೇಲೆ ಬಿದ್ದು ಒದ್ದಾಡ್ಬೇಕಾರೆ, ಆಟ ಆಡ್ಬೇಕಾರೆ, ಆಮೇಲೆ ಹತ್ತೋದು ಇಳಿಯೋದು ಮಾಡ್ಬೇಕಾದ್ರೆ ನೋವು ಬಂದುಬಿಡ್ತದೆ. ಸಿ ಸೆಕ್ಷನ್ ಆಗಿರೋ ಪ್ಲೇಸಲ್ಲಿ ಕಷ್ಟ ಐತೆ ಗೈಸ್. ಏನು ಮಾಡೋದಪ್ಪ, ಮುಂದೆ ಫ್ಯೂಚರಲ್ಲಿ ಅನಸ್ತೇಷಿಯಾ ಕೊಟ್ಟವ್ರೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಜಾಸ್ತಿ ಬೆಡ್ ರೆಸ್ಟ್ ತೊಗೋಬೇಡಿ ಅಂತ ಡಾಕ್ಟ್ರೇ ನಂಗೆ ಹೇಳಿರೋದು. ವಾಕ್ ಮಾಡಿ ಅಂತ ಹೇಳಿದ್ದಾರೆ ಡಾಕ್ಟ್ರು. ಫೈನಲಾಗಿ ಕೇಳಿದೆ, ಸರ್ ಸಜೆಷನ್ಸ್ ಏನಿದೆ ಅನಸ್ತೇಷಿಯಾ ರಿಮೂವ್ ಆಗೋಕ್ಕೆ ಅಂತ. ಅವಾಗ ಅವ್ರು ಹೇಳಿದ್ದು, ವಾಕ್ ಮಾಡಬೇಕು ಕಣಮ್ಮ, ಚೆನ್ನಾಗಿ ನೀನು ಜಾಸ್ತಿ ಬೆಡ್ ರೆಸ್ಟ್ ತೊಗೋಬೇಡ, ವಾಕ್ ಮಾಡೋದ್ರಿಂದ ನೀನು ಮಾಮೂಲಿ ಹೇಗಿದ್ದೆ ಹಾಗೆ ಬರ್ತೀಯ, ಎನರ್ಜೆಟಿಕ್ ಆಗಿರ್ತೀರಾ ಅಂತ ಹೇಳಿದ್ರು. ವಾಕ್ ಮಾಡ್ತಾಯಿದ್ದೀನಿ, ಮನೆ ಒಳಗಡೆ ಓಡಾಡಿಕೊಂಡು, ಆಚೆಗೆ ಒಳಗೆ ಓಡಾಡ್ಕೊಂಡಿರ್ತೀನಿ. ಆಕ್ಟಿವ್ ಆಗಿದ್ದಷ್ಟು ನನ್ನ ಮಗಳು ಕಡೆ ಕೇರ್ ಮಾಡ್ತಾಯಿದ್ದೀವಿ. ಈ ಟೈಮಲ್ಲಿ ಏನು ಅಂದರೆ ಬೇರೆ ಟೈಮಲ್ಲಿ ಆಪ್ರೇಷನ್ ಆದಾಗ ರೆಸ್ಟ್ ಅನ್ನೋದಿರುತ್ತೆ. ಈ ಟೈಮಲ್ಲಿ ಕರೆಕ್ಟಾಗಿ ನಿದ್ದೆನೇ ಇರಲ್ಲ ಗೈಸ್. ಹಂಗಾಗುತ್ತೆ ಅಷ್ಟೇ ಗೈಸ್. ಇದು ನನ್ನ ಡೆಲಿವರಿ ಟೈಮ್ದು. ನನಗಂತೂ ಸಿಕ್ಕಾಪಟ್ಟೆ
ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಯಾಕೆಂದರೆ ಆಕ್ಟಿವ್ ಆಗಿದ್ದೆ, ನಾನು ನಾರ್ಮಲ್ ಡೆಲಿವರಿ ಮಾಡಿಸ್ಕೊಳಕ್ಕಾಗಲಿಲ್ವಲ್ಲ, ಸಿ ಸೆಕ್ಷನ್ ಆಗೋಯ್ತಲ್ಲ ಅಂತ. ಆಮೇಲೆ ಇನ್ನೊಂದೇನು ಅಂದರೆ ಸಿ ಸೆಕ್ಷನ್ ಈಗ ಅದು ಕಾಮನ್ ಆಗಿಬಿಟ್ಟೈತೆ. ಆ ನಾರ್ಮಲ್ ಡೆಲಿವರಿ ಪೇಯ್ನ್ ತಿನ್ನೋಕ್ಕಾಗಲ್ಲ. ಪಾಪ ನನ್ನ ಹೆಸರು ಸಹನಾ ಅಂತಲೂ ಸಹ ಅವ್ರಿಗೂ ಸಹ ಫ್ರೈಡೇನೇ ಆಗಿದ್ದು. ಬಟ್ ನಾರ್ಮಲ್ ಡೆಲಿವರಿ ಆಗೋಕ್ಕೆ ಅವ್ರಿಗೆ ಬಾಡಿಯೆಲ್ಲ ವೈಬ್ರೇಷನ್ ಆಗಿಬಿಟ್ಟಿತ್ತು. ಆ ಪೇಯ್ನೂ ತಿಂದರು ಪಾಪ ಅವರು. ಬೆಳಗಿನ ಜಾವ ಪಾಪು ಲೆಟ್ರಿನ್ ತಿನ್ನೋ ಥರ ಸಿಚುವೇಶನ್ಸ್ ಇದೆ ಅಂತ ಹೇಳ್ಬಿಟ್ಟು ಬೆಳಗಿನ ಜಾವ 5:30 ಅವ್ರಿಗೆ ಡೆಲಿವರಿ ಮಾಡಿದ್ರು. ಪಾಪ ಅವ್ರು ತುಂಬ ನೋವು ತಿಂದರು. ನನಗೆ ನೋವೇ ಬರಲಿಲ್ಲ. ನೋವು ಬರ್ದಲೇ ನಾನು ಸಿ ಸೆಕ್ಷನ್ ಮಾಡಿಕೊಂಡೆ ಓಕೆ ಅನ್ಬೋದು. ಬಟ್ ಅವ್ರಿಗೆ ನೋವು ಬಂದು ಸಿ ಸೆಕ್ಷನ್ ಮಾಡಿಕೊಂಡ್ರು. ಅದಂತೂ ಸಖತ್ ಬೇಜಾರಾಗೋಯಿತು. ಅವ್ರ ಹೆಸ್ರನ್ನು ಸಹನಾ, ನನ್ನ ಹೆಸ್ರನ್ನು ಸಹನಾ. ಅವ್ರಿಗೂ ಅವತ್ತು ಹೆಣ್ಮಗು ಆಯಿತು, ನನಗೂ ಅವತ್ತು ಹೆಣ್ಮಗು ಆಯಿತು. ಅವ್ರಿಗೂ ಫ್ರೈಡೇ ಆಗಿದ್ದು, ನನಗೂ ಫ್ರೈಡೇ ಆಗಿದೆ. ಒಂಥರ ಖುಷಿ ಅನಿಸುತ್ತೆ. ಪಾಪ ಅವ್ರು ತುಂಬ ನೋವು ತಿಂದರು. ಅದಂತೂ ಬೇಜಾರಾಗುತ್ತೆ. ಬಾಡಿ ವೈಬ್ರೇಷನ್ ಬರೋ ಥರ ಆಗಿತ್ತಂತೆ. ಆ ನೋವು ಅವ್ರಿಗೆ ಗೊತ್ತಿರುತ್ತೆ ಪಾಪ, ಬಡ್ಕೊಳ್ಳೋರು ಒಟ್ಟಿಗೆ ಇದರಲ್ಲಿ. ಇಷ್ಟೇ ಗೈಸ್. ಇನ್ನೇನು ಹೇಳೋಣ, ನಾನು ಡೆಲಿವರಿ ಆಗಿದ್ದು ಚನ್ನರಾಯಪಟ್ಟಣ ಮಮತೆಯ ಮಡಿಲಲ್ಲಿ. ಅದು ಕಾಸ್ಟ್ಲಿ ಹಾಸ್ಪಿಟಲು. ಸ್ವಲ್ಪ ಅಲ್ಲಿ ಹೋಗೋರೆಲ್ಲ ನೋಡ್ಕೊಳ್ಳಿ. ಮಂತ್ಲಿ ಹೋಗಲೇಬೇಕು. ಇಷ್ಟೇ ಗಾಯ್ಸ್. ಇನ್ನೇನು ಹೇಳೋದು, ಇನ್ನೇನು ಹೇಳೋಂಗಿಲ್ಲ. ಇಷ್ಟ ಹೇಳ್ತಾ ಇದ್ರೆ ಇನ್ನೂ ಏನೇನೋ ಇರುತ್ತೆ. ಇನ್ನು 6 ಮಂತ್ಸು ನನ್ನ ಮಗಳಿಗೆ. ಮುಂದೆ ಯಪ್ಪ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಈಗಲೇ ಕೂತಿದ್ದೋ ಕೂರಲ್ಲ, ನಿಂತಿದ್ದೋ ನಿಲ್ಲಲ್ಲ, ಎಲ್ಲ ಬೇಗ ಅರ್ಥ ಆಗುತ್ತೆ. ನಾವು ಏನು ಮಾಡ್ತಿದ್ರೂ ಅದನ್ನು ಮಾಡಬೇಕು. ನಿದ್ದೆ ಇಲ್ಲ ಕರೆಕ್ಟಾಗಿ ನನಗೆ. ಇಷ್ಟೇ ಗಾಯ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಭಗವಂತ ಸಿದ್ಧಿಂಗಪ್ಪ, ರಾಯರು, ಅಟಿಲಕ್ಕಮ್ಮ, ಜಲಗೇರಮ್ಮ, ಹಳ್ಳಾಳಮ್ಮ ಎಲ್ಲ ಯಾವಾಗ ನನ್ನ ಅಕೌಂಟ್ನ ಮ್ಯಾನಿಟೈಸರ್ ಮಾಡಿಸ್ತಾರೋ ಗೊತ್ತಿಲ್ಲ, ನೋಡೋಣ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗಾಯ್ಸ್.